ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ನಾವು ದ್ವಾದಶ ರಾಶಿಗಳ ಮೇಲೆ ಈ 17ನೇ ತಾರೀಕು ಆಗಿರುವಂತಹ ರಾಹುಗ್ರಸ್ತ ಸೂರ್ಯಗ್ರಹಣದ ಪ್ರಭಾವವು ಮತ್ತು ಅಪರೂಪ ವಿಶೇಷವಾಗಿರುವಂತಹ ವಿಶಿಷ್ಟವಾಗಿರುವಂತಹ ಒಂದು ಪಂಚಗ್ರಹ ಕೂಟ ನಿರ್ಮಾಣವು ಈ ದ್ವಾದಶ ರಾಶಿಗಳ ಜಾತಕರ ಮೇಲೆ ಯಾವ ರೀತಿ ಅನುಕೂಲ ಪ್ರತಿಕೂಲ ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಹಿಂದಿನ ವಿಡಿಯೋಗಳ ಮುಖಾಂತರ ಹೇಳ್ತಾ ಬಂದಿದ್ದೇವೆ. ನೀವು ನೀಡ್ತಾ ಇರುವಂತಹ ಸಪೋರ್ಟ್ ಅದ್ಭುತವಾಗಿದೆ, ತುಂಬ ಸಂತೋಷವಾಗುತ್ತೆ. ಇದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳ ಮೇಲೆ ಇರಲಿ. ಅದಕ್ಕೋಸ್ಕರ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡುವಂತಹ ವಿಷಯದ ಮುಖಾಂತರ ತುಂಬ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನವೂ ನಾವು ಕನ್ಯಾ ರಾಶಿ ಜಾತಕರಿಗೆ ಈ ರಾಹುಗ್ರಸ್ತ ಸೂರ್ಯಗ್ರಹಣ ಪಂಚಗ್ರಹ ಕೂಟ ಯಾವ ರೀತಿ ಅನುಕೂಲ ಅಂದರೆ ಒಂದು ರೀತಿ ರಾಜಯೋಗ ಅಂತ ಹೇಳ್ಬೋದು. ಯಾಕಂದರೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಈ ಗ್ರಹಣದ ಮುಖಾಂತರ ಕೆಲವೊಂದು ರಾಶಿಗಳಿಗೆ ಕೆಲವೊಂದು ಪ್ರತಿಕೂಲ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಹೇಳಿದ್ದೀವಲ್ವ. ಆದರೆ ಒಂದು ಮಹಾಯೋಗ ನಿರ್ಮಾಣವಾಗ್ತಾ ಇದೆ, ರಾಜಯೋಗ ನಿರ್ಮಾಣವಾಗ್ತಾ ಇದೆ ಕನ್ಯಾ ರಾಶಿ ಜಾತಕದವರಿಗೆ. ಏಕೆ ಅಂದರೆ 6ನೇ ಮನೆ ಋಣ ರೋಗ ಶತ್ರುಸ್ಥಾನವಾಗಿರುವಂತಹ ಷಷ್ಠ ಭಾವದಲ್ಲಿ ಅನೇಕ ಗ್ರಹಗಳ ಆಗಮನ. ಅಲ್ಲಿ ರಾಹು ಇದ್ದು ಇವರಿಗೆ ತುಂಬ ದಿನಗಳಿಂದ ಕೆಲವೊಂದು ವಿಷಯಗಳಲ್ಲಿ ಶತ್ರುಗಳ ಮೇಲೆ ಗೆಲುವು, ಕೋರ್ಟು ಕೇಸು ವ್ಯವಹಾರಗಳಲ್ಲಿ ಅನುಕೂಲತೆ ಇತ್ಯಾದಿ ವಿಷಯಗಳ ಮೇಲೆ ಅನುಕೂಲತೆ ಇದೆ. ಬಟ್ ಅವರ ಜೊತೆಗೆ ರವಿ ಬರೋದು, ಚಂದ್ರ ಬರೋದು, ಬುಧ, ಶುಕ್ರ ಈ ರೀತಿ ಗ್ರಹಗಳು ಬರೋದರಿಂದ ಷಷ್ಠ ಭಾವದಲ್ಲಿ ಈ ಗ್ರಹಣ ಆಗ್ತಾ ಇರೋದರಿಂದ ಮುಖ್ಯವಾಗಿ ಈ ಕನ್ಯಾ ರಾಶಿಯವರಿಗೆ ಇದೊಂದು ರೀತಿ ಯೋಗ ಅಂತ ಹೇಳಬಹುದು. 17ನೇ ತಾರೀಕಿಂದ ಕನ್ಯಾ ರಾಶಿಯವರ ಜೀವನ ಯಾವ ರೀತಿ ಇರುತ್ತೆ, ಅವರ ಜೀವನದಲ್ಲಿ ಯಾವ ವಿಷಯಗಳಲ್ಲಿ ಅನುಕೂಲತೆ ಅಂತ ಹೇಳಿದ್ರೆ, 6ನೇ ಮನೆ ಅಂದರೆ ಶತ್ರುಸ್ಥಾನ. ಶತ್ರುಗಳ ಮೇಲೆ ನಿಮ್ಮದೇ ಜಯವಾಗಿರುತ್ತೆ, ಶತ್ರುಗಳ ಮೇಲೆ ಮೇಲ್ಗೈ ನಿಮ್ಮದೇ ಆಗಿರುತ್ತೆ. ನೀವು ಹೇಳಿದ್ದೇ ವೇದ ಅನ್ನೋ ರೀತಿಯಲ್ಲಿ ಸರಿ, ನೀವೇನು ಕೊಡ್ತೀರೋ ಅದಕ್ಕೆ ತಗೊಳ್ತೀವಿ ಅನ್ನೋ ಮಟ್ಟಕ್ಕೆ ಏನಾದರೂ ವಿವಾದಗಳಿದ್ರೂ, ಕೋರ್ಟ್ ಕೇಸ್ ವ್ಯವಹಾರಗಳಿದ್ರೂ ಕೂಡ ನಿಮ್ಮದೇ ಅನುಕೂಲತೆ ಇರುತ್ತೆ. ಈ ಸಂದರ್ಭದಲ್ಲಿ ರವಿ 6ನೇ ಮನೆಗೆ ಬರೋದರಿಂದ ನಿಮ್ಮಲ್ಲಿ ಧೈರ್ಯ, ಆತ್ಮವಿಶ್ವಾಸ, ಸಾಹಸಗಳಿಗೆ ಕೈ ಹಾಕಿ ಅದರಲ್ಲಿ ಯಶಸ್ಸಾಗುವಂತಹ ಒಂದು ಅದ್ಭುತವಾಗಿರುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಬೆಳೆಯುತ್ತೆ. ನಿಮಗೆ ಪ್ರತ್ಯರ್ಥಿಗಳು ಅಥವಾ ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹವರು ಅಥವಾ ನಿಮ್ಮ ಏಳಿಗೆಯನ್ನು ನೋಡಿ ಕಣ್ಣು ಕುಕ್ಕುವ ರೀತಿಯಲ್ಲಿ ಸಾಗ್ತಾ ಇರುವಂತಹ ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಅಭಿವೃದ್ಧಿಗೆ ಆತಂಕಗಳು ಮಾಡಬೇಕು ಅಂತ ಇರುವಂತಹ ಪ್ರತ್ಯರ್ಥಿಗಳಿಗೆ, ಕಾಂಪಿಟೀಟರ್ಸ್ಗೆ ಒಂದು ಸರಿಯಾಗಿ ಬುದ್ಧಿ ಹೇಳುವಂತಹ ಸಮಯ. ಅವರ ಮೇಲೆ ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಕಾಣುವಂತಹ ಸಮಯ ಅನ್ನಬಹುದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತಾ ಇರುವಂತಹ ಕನ್ಯಾ ರಾಶಿಯವರಿಗೆ ಉದ್ಯೋಗಕ್ಕೋಸ್ಕರ, ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾಪ್ರಶಕ್ತರ, ಉನ್ನತ ವಿದ್ಯಾ ಅವಕಾಶಗಳಿಗೋಸ್ಕರ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುವಂತಹ ಕನ್ಯಾ ರಾಶಿ ಜಾತಕರಿಗೆ ಈ 6ನೇ ಮನೆಗೆ ಬಂದಿರುವಂತಹ ಗ್ರಹಗಳು ಅನುಕೂಲ ರೀತಿಯಲ್ಲಿ ನಿಮಗೆ ಒಳ್ಳೆಯ ಒಂದು ಅದ್ಭುತವಾಗಿರುವಂತಹ ಸಪೋರ್ಟ್ ಕೊಡುವಂತಹ ಚಾನ್ಸಸ್ ಇದೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಆದಾಯ ಮಾರ್ಗಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಿಗೆ ಅನುಕೂಲವಾಗಿದೆ. ತುಂಬ ದಿನಗಳಿಂದ ನಿಮಗೆ ಬರಬೇಕಾಗಿರುವಂತಹ ಪೆಂಡಿಂಗ್ ಇರುವಂತಹ ಬಿಲ್ಸ್ ಆಗಿರ್ಬೋದು, ಹಣಕಾಸಿನ ವಿಷಯಗಳಾಗಿರ್ಬೋದು, ಕೊಟ್ಟಿರುವಂತಹ ಸಾಲಗಳಾಗಿರ್ಬೋದು, ಮತ್ತೆ ನಿಮಗೆ ಪಾವತಿ ಮಾಡೋದು, ನಿಮಗೆ ಇನ್ನೇನು ಬರೋದೇ ಇಲ್ಲ ಅಂತ ಅಂದ್ಕೊಂಡಿರುವಂತಹ ಕೆಲವೊಂದು ವಿಷಯಗಳು ನಿಮಗೆ ಈ ಸಂದರ್ಭದಲ್ಲಿ ಹುಡ್ಕೊಂಡು ಬರುವಂತಹ ಚಾನ್ಸಸ್ ಇರುತ್ತೆ. ಈ ಸಮಯದಲ್ಲಿ ಕುಟುಂಬ ಅಭಿವೃದ್ಧಿ, ವಂಶಾಭಿವೃದ್ಧಿ, ನಿಮ್ಮ ಕುಟುಂಬಕ್ಕೆ ವಿವಾಹದ ಮುಖಾಂತರ ಅಥವಾ ಸಂತಾನದ ಮುಖಾಂತರ ಹೊಸ ವ್ಯಕ್ತಿಗಳ ಆಗಮನ ಆಗುವುದು, ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಸಂದರ್ಭಗಳು. ಇನ್ನು ಮತ್ತು ನೂತನವಾಗಿ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ನೂತನ ಉದ್ಯೋಗ ಅವಕಾಶಗಳು ಮತ್ತು ಹೊಸ ಪರಿಚಯಗಳ ಮುಖಾಂತರ ಈ ಸಂದರ್ಭದಲ್ಲಿ ನಿಮಗೆ ಮತ್ತಷ್ಟು ಸಹಕಾರ ನೀಡಿ ಅವರು ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಒಂದು ಸಕ್ಸಸ್ನ ಕಾಣುವಂತಹ ಸಂದರ್ಭ. ಅದರಲ್ಲೂ ಕೂಡ ಕ್ರೀಡಾಪಟುಗಳು, ಕಾಂಪಿಟೇಷನ್ಸ್ ಅನ್ನೋದು ನಮಗೆ ಈ ಕ್ರೀಡೆಗಳಲ್ಲಿ ಸ್ಪೋರ್ಟ್ಸಲ್ಲಿ, ಗೇಮ್ಸಲ್ಲಿ ನೋಡ್ತಾ ಇರ್ತೇವೆ. ಸೊ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯ ಜಾತಕರು ಇನ್ ಕೇಸ್ ಏನಾದರೂ ಸ್ಪೋರ್ಟ್ಸು, ಕ್ರೀಡೆ
ಆಟಗಳಲ್ಲಿ ಅತ್ಯುತ್ತಮ ಪ್ರತಿಭೆಯನ್ನು ತೋರಿಸಿ ಅತ್ಯುತ್ತಮ ರೀತಿಯಲ್ಲಿ ವಿಜಯವನ್ನು ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಯೂ ಇರುತ್ತೆ. ಅಂದರೆ ಸೂರ್ಯ ಈ ಗ್ರಹಣ ಅನ್ನೋದು ಕನ್ಯಾ ರಾಶಿಯವರಿಗೆ ಒಂಥರ ರಾಜಯೋಗವನ್ನು ನೀಡ್ತಾ ಇದೆ, ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ. ಇನ್ನು ಇವರ ಕೆರಿಯರ್ ನೋಡಿದ್ರೆ ವೃತ್ತಿ ಉದ್ಯೋಗ ಸ್ಥಾನ, ವೃತ್ತಿ ಉದ್ಯೋಗಗಳು, ಮಾಡುವಂತಹ ಕೆಲಸ ಕಾರ್ಯಗಳು, ಪ್ರಯತ್ನಗಳು ಇವೆಲ್ಲವೂ ಕೂಡ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಯಾಕಂದರೆ ಇಲ್ಲಿ ರವಿ ವ್ಯಯಾಧಿಪತಿ ಆಗಿರೋದ್ರಿಂದ 12ನೇ ಮನೆಗೆ ಅಧಿಪತಿಯಾಗಿರೋದ್ರಿಂದ ಹಿಂದಿನ ದಿನಗಳಲ್ಲಿ ನೀವು ಯಾವ ವಿಷಯದಲ್ಲಿ ನೀವು ಸೋತೋಗಿದ್ದೀರೋ, ಯಾವ ವಿಷಯಗಳನ್ನು ಆರಂಭ ಮಾಡಿ ಮಧ್ಯದಲ್ಲಿ ಬಿಟ್ಟಿದ್ದೀರೋ, ಯಾವ ವಸ್ತುಗಳನ್ನು ಕಳ್ಕೊಂಡಿದ್ದೀರೋ, ಎಲ್ಲಿ ನೀವು ಗೌರವವನ್ನು ಕಳ್ಕೊಂಡಿದ್ದೀರೋ, ಮರ್ಯಾದೆಯನ್ನು ಕಳ್ಕೊಂಡಿದ್ದೀರೋ, ಮಾತಿಗೆ ಬೆಲೆ ಕಳ್ಕೊಂಡಿದ್ದೀರೋ, ಅದೇ ಪ್ರದೇಶದಲ್ಲಿ ಮತ್ತೆ ನಿಮಗೆ ಆ ವಿಷಯದಲ್ಲಿ ಕೆಲವೊಂದು ವಿಷಯಗಳು ಮತ್ತೆ ಪುನರಾಗಮನ ಆಗುವುದಕ್ಕೆ ನಾವು ಏನಾದರೂ ಆದರೆ ಕಳ್ಕೊಂಡಿರೋ ಕಡೆಯೇ ನಮಗೆ ಗೆಲುವು. ಯಾರಾದರೂ ಸೋಲು ಕಂಡಿರ್ತಾರೆ, ಆ ಸೋಲಿಗೆ ಕುಗ್ಗಿ ಹೋಗದೆ ಎಲ್ಲಿ ಸೋತೋಗಿರ್ತೀವೋ ಅಲ್ಲೇ ನಮ್ಮ ಗೆಲುವನ್ನು ಕಾಣಬೇಕು ಅಂತ ಹೇಳ್ತಾ ಇರ್ತಾರೆ ಹಿರಿಯರು. ಸೊ ಆ ರೀತಿ ನಿಮಗೆ ಈ ಕೆಲವೊಂದು ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ನೀವು ಎಲ್ಲಿ ನಿಮ್ಮ ಗೌರವ, ನಿಮ್ಮ ಮರ್ಯಾದೆ, ಕೆಲವೊಂದು ವಿಷಯಗಳು ಎಲ್ಲಿ ಕಳ್ಕೊಂಡಿದ್ರೋ ಅದೇ ಸ್ಥಾನದಿಂದ ಮತ್ತೆ ನಿಮಗೆ ಅವೆಲ್ಲವೂ ಪುನರಾಗಮನ ಆಗೋದಕ್ಕೆ ಅನುಕೂಲವಾಗಿರುತ್ತೆ. 6ನೇ ಮನೆಯಲ್ಲಿರುವಂತಹ ರವಿ ಆಗಿರ್ಬೋದು, ಬುಧ ಆಗಿರ್ಬೋದು, ರಾಹು, ಕುಜ ಇವರೆಲ್ಲರೂ ಕೂಡ ತುಂಬ ಅನುಕೂಲವಾಗಿರುತ್ತೆ. ಇನ್ನು ಯಾವುದಾದ್ರೂ ಒಂದು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಅಕಾಡೆಮಿಕ್ ಇಯರ್ ಎಕ್ಸಾಮ್ಸ್ ಬರೋದರಿಂದ ಒಳ್ಳೆಯ ರೀತಿಯಲ್ಲಿ ಜ್ಞಾಪಕ ಶಕ್ತಿ ಆಗಿರ್ಬೋದು, ಉತ್ತಮ ರೀತಿಯಲ್ಲಿ ಅನುಕೂಲತೆ, ಅಥವಾ ಗೌರ್ಮೆಂಟ್ ಉತ್ತಮ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇರುವಂಥ ಗಣ್ಯರಿಗೆ ಉತ್ತಮ ರೀತಿಯಲ್ಲಿ ಹುದ್ದೆಯ ಪ್ರಾಪ್ತಿ ಅನ್ನೋದು ಆಗುತ್ತೆ. ಅಂದರೆ ಈಗ ಪ್ರತಿಯೊಂದು ಕೂಡ ನಿಮಗೆ ಅನುಕೂಲವಾಗಿ ನಡೀತಾ ಇರೋ ಕಾರಣದಿಂದ ನೀವು ಮಾಡುವಂತಹ ಪ್ರತಿ ಪ್ರಯತ್ನದಲ್ಲಿಯೂ ಕೂಡ ಆ ಸ್ಪೀಡ್ ಅನ್ನೋದು, ಆ ಎಕ್ಸೈಟ್ಮೆಂಟ್ ಅನ್ನೋದು, ಎಂಕರೇಜ್ಮೆಂಟ್ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ. ತುಂಬ ಫಾಸ್ಟಾಗಿ ಕೆಲವೊಂದು ವಿಷಯಗಳನ್ನು ನೀವು ಆಗುತ್ತೆ. ಎಲ್ಲ ಕೆಲಸಗಳು ಕೂಡ ತುಂಬ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ತಾ ಇರ್ತೀರ ಈ ಸಂದರ್ಭದಲ್ಲಿ. ಸೊ ಪ್ರತಿಯೊಂದು ಅಂದ್ಕೊಂಡಿರೋ ರೀತಿಯಲ್ಲಿ ಕೆಲಸಗಳು ಪೂರ್ತಿ ಆಗ್ತಾ ಇರೋ ಕಾರಣದಿಂದ, ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಇರೋ ಕಾರಣದಿಂದ ಮತ್ತಷ್ಟು ಕೆಲಸ ಒಪ್ಕೊಳ್ಳೋದಕ್ಕೆ, ಮತ್ತಷ್ಟು ಕಷ್ಟಪಡೋದಕ್ಕೆ ಒಂಥರ ಮೋಟಿವೇಶನ್ ಆ ಥರ ಇರುತ್ತೆ, ಒಂಥರ ಎನರ್ಜಿ ಬಂದಿರೋ ಥರ ನಿಮಗೆ ಮತ್ತಷ್ಟು ಕೆಲಸಗಳಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ರಾಷ್ಟ್ರಾಧಿಪತಿ, ಅಷ್ಟಮಾಧಿಪತಿ ಈ ಬುಧ ನಿಮಗೆ ಅನುಕೂಲವಾಗಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿದೆ. ಆದರೆ ಮುಖ್ಯವಾಗಿ ಈಗ ನಾನು ವಾಂಟೆಡ್ಲಿ ಹೇಳಲ್ಲ, ಬಟ್ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ಈ ಯಾರಾದರೂ ಅನುಭವ ಇದ್ದು ಈ ಶೇರ್ ಮಾರ್ಕೆಟು, ಟ್ರೇಡಿಂಗು, ಸ್ಟಾಕ್ ಎಕ್ಸ್ಚೇಂಜು, ಸ್ಟಾಕ್ ಮಾರ್ಕೆಟು ಇತ್ಯಾದಿ ವಿಷಯಗಳಲ್ಲಿ ಹೂಡಿಕೆಗಳು ಅಥವಾ ಈ ರೀತಿ ವಿಷಯಗಳನ್ನು ಇಟ್ಕೊಂಡು ವ್ಯಾಪಾರಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಲಾಭಗಳನ್ನು ತಂದುಕೊಡುತ್ತೆ. ಆದರೆ ನೀವು ಮಾಡಬೇಕಾಗಿರೋದು ಒಂದೇ, ಯಾವ ಸಮಯದಲ್ಲಿ ಯಾವ ನಿರ್ಧಾರ ತಗೊಂಡು ಯಾವ ವ್ಯಕ್ತಿಗಳು ನಮಗೆ ಅನುಕೂಲವಾಗಿರ್ತಾರೆ ಅನ್ನುವಂಥದ್ದು ವಿಷಯಗಳನ್ನು ತಿಳಿದು ನೀವು ತುಂಬ ಕಾನ್ಫಿಡೆಂಟಾಗಿ ತುಂಬ ತಿಳುವಳಿಕೆಯಿಂದ ಮುಂದಕ್ಕೆ ಹೋಗಬೇಕಾಗಿರುತ್ತೆ. ಇನ್ನು 23ನೇ ತಾರೀಕುವರೆಗೂ ಕುಜ ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸ್ವಲ್ಪ ಆತಂಕವನ್ನು ನೀಡುತ್ತಾ ಇರ್ತಾರೆ. ಅಂದರೆ ಒಂಥರ ಜ್ವರ ಬಂದಿರುವಂತಹ ರೀತಿಯಲ್ಲಿ, ಅಥವಾ ಅನಾರೋಗ್ಯ, ಸ್ಕಿನ್ ರಿಲೇಟೆಡ್ ಡಿಸೀಸಸ್ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡ್ತಾ ಇರುವಂತಹ ಸಹೋದ್ಯೋಗಿಗಳು ನಿಮಗೆ ಸಹಕಾರ ಕೊಡದೇ ಇರುವುದು ಇತ್ಯಾದಿ ವಿಷಯಗಳು ನಡೆದ್ರೂ ಕೂಡ 23ರ ನಂತರ 6ನೇ ಮನೆಗೆ ಕುಜ ಬರೋದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಅನುಕೂಲವಾಗಿರುತ್ತೆ. ಕುಜ ಅದ್ಭುತ ರೀತಿಯಲ್ಲಿ ಈ ಸಾಲದಿಂದ ಮುಕ್ತರಾಗುವುದಾಗಿರ್ಬೋದು, ಅಥವಾ ಕೆಲವೊಂದು ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ನಿಮ್ಮದೇ ಯಶಸ್ಸು ಆಗಿರಬಹುದು ಅನ್ನೋದಿರುತ್ತೆ. ಆದರೆ ಈ ಕನ್ಯಾ ರಾಶಿಯವರು ಇಷ್ಟು ಒಳ್ಳೆಯ ವಿಷಯಗಳು ನಡೆದರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಮುಖ್ಯವಾಗಿ ಆರೋಗ್ಯಂ ನಿತ್ಯ ಸಂತೋಷಂ ಅಂತ ಹೇಳ್ತಾ ಇರ್ತೀವಿ. ನಾವು ಸಂಪೂರ್ಣ ಆರೋಗ್ಯವಂತರಾಗಿರುವಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಆರೋಗ್ಯದ ಬಗ್ಗೆ ತುಂಬ ಪ್ರಯಾಣಗಳು ಮಾಡುವಂಥ ಸಂದರ್ಭಗಳಲ್ಲಿ, ಈಗ ಬಿಸಿಲು ಕಾಲ, ಸಮ್ಮರ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ, ನೀರಿನ ವ್ಯತ್ಯಯ, ಆಹಾರದ ವ್ಯತ್ಯಯ, ಹೀಟು, ಈ ರೀತಿ ವಿಷಯಗಳಿಂದ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ಇಟ್ಕೋಬೇಕಾಗಿರುತ್ತೆ. ಈ ವಿವಾಹ ಸಂಬಂಧಗಳ ಬಗ್ಗೆ ತುಂಬ ಕೇರ್ಫುಲ್ ಇರಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಆದ್ರೂ ಸರಿ, ಮಾರ್ಚ್ 14 ಅಥವಾ ಮುಂದಿನ ದಿನಗಳಲ್ಲಿ ಈ ಕೆಲವೊಂದು ಸಂದರ್ಭಗಳಲ್ಲಿ ಆತರಕ್ಕೆ ಹೋಗ್ಬಿಟ್ಟು ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ. ಕ್ಷಣಿಕಾವೇಶದಲ್ಲಿ ಮಾತು ಕೊಡೋಕೆ ಹೋಗಬೇಡಿ.
ಸೊ ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿ ಇಬ್ಬರ ಜಾತಕವನ್ನು ಹೊಂದಾಣಿಕೆ ಮಾಡಿಸಿ ಎಲ್ಲ ರೀತಿಯಲ್ಲಿ ಅನುಕೂಲ ಈ ವಿಚಾರಣೆ ಮಾಡಿ ಮುಂದಕ್ಕೆ ಹೋಗೋದು ಉತ್ತಮವಾಗಿರುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಾನು ವಾಹನ ಅಪಘಾತಗಳು ನಾವು ನೋಡ್ತಾನೆ ಇದ್ದೀವಿ. ಕರ್ನಾಟಕದಲ್ಲೇ ನೋಡಿ ಸಾಲು ಅಪಘಾತಗಳು, 10ರ ಸಂಖ್ಯೆಗಳು ಒಂದೊಂದು ಅಪಘಾತದಲ್ಲಿ ಎಲ್ಲ ಒಬ್ಬರು ಕೂಡ ಉಳಿತಾ ಇಲ್ಲ, ಆ ರೀತಿ ಭೀಕರವಾಗಿರುವಂತಹ ಅಪಘಾತಗಳು. ಸೊ ಪ್ರತಿಯೊಬ್ಬ ಜಾತಕರಿಗೆ ನಾವು ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅತಿ ವೇಗ ಬೇಡ. ಅತಿ ವೇಗವು ಸರ್ವದಾ ಅನರ್ಥದಾಯಕವೇ ಆಗಿರುತ್ತೆ. ನಿಮ್ಮನ್ನೇ ನಂಬಿಕೊಂಡು ನೀವೇ ಆಧಾರ ಅಂದ್ಕೊಂಡು ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಹೆಂಡತಿ ಮಕ್ಕಳಾಗಿರ್ಬೋದು, ಸಾಕಷ್ಟು ಜನಕ್ಕೆ ನೀವು ರೆಸ್ಪಾನ್ಸಿಬಲ್ ಆಗಿರ್ತೀರ. ಸೊ ಆದ್ದರಿಂದ ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಸಿಂದ ನಿಮ್ಮ ಈ ಕೆಲವೊಂದು ಸಂದರ್ಭಗಳಲ್ಲಿ ಅಪಘಾತಗಳಿಗೆ ಮಾಡ್ಕೊಳ್ಳೋದು ಏನು ಸ್ವಲ್ಪ ಜನ ನೋಡ್ತಾ ಇರ್ತೀವಿ, ಕತ್ತೆಲ್ಲ ಬಗ್ಗಿಸಿ ಫೋನಲ್ಲಿ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಕೆಲವೊಂದು ವ್ಯಕ್ತಿಗಳು ಮುಂದೆ ರೈಡ್ ಮಾಡ್ತಾ ಇದ್ದರೆ ಹಿಂದೆ ಕೂತ್ಕೊಂಡು ಮೆಸೇಜ್ ಮಾಡ್ತಾ ಇರ್ತಾರೆ. ಇವೆಲ್ಲ ಬೇಕಾಗಿಲ್ಲ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ವಾಹನ ಅಪಘಾತಗಳು ಈ ವಿಷಯಗಳ ಬಗ್ಗೆ ಶಿರಸ್ತ್ರಾಣ ಧರಿಸೋದಾಗಿರ್ಬೋದು, ಸೀಟ್ ಬೆಲ್ಟ್ ಹಾಕೋದಾಗಿರ್ಬೋದು, ನಿರ್ಣೀತ ಪ್ರಮಾಣದಲ್ಲಿ ವೇಗದಲ್ಲಿ ಚಲಾಯಿಸೋದು ಅತಿ ಉತ್ತಮ ಕನ್ಯಾ ರಾಶಿಯವರಿಗೆ. ಇನ್ನು ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು, ಪ್ರಾಪರ್ಟಿಗೆ ಸಂಬಂಧಪಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಗ್ರಿಮೆಂಟ್ಸ್ ವಿಷಯದಲ್ಲಿ ಸಿಗ್ನೇಚರ್ ಮಾಡುವಾಗ ಸ್ವಲ್ಪ ಎಲ್ಲ ರೀತಿಯಲ್ಲಿ ಓದಿ ಸಿಗ್ನೇಚರ್ ಮಾಡಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಆದಷ್ಟು ಸಾಲಕ್ಕೆ ದೂರ ಇರೋದು ಉತ್ತಮ. ಯಾಕಂದರೆ ಮುಂದಿನ ದಿನಗಳಲ್ಲಿ ಈಗ ಮಾಡುವಂತಹ ಸಾಲ ತೀರಿಸೋದಕ್ಕೆ ತುಂಬ ಕಷ್ಟ, ಅಥವಾ ಈ ಸಾಲ ತೀರಿಸೋದ್ರಲ್ಲಿ ಒಂದು ಆಸ್ತಿಯನ್ನು ಮಾರಾಟ ಮಾಡಬೇಕಾಗಿರುವಂಥ ಪರಿಸ್ಥಿತಿಗಳು ಬರ್ತಾ ಇರೋದರಿಂದ ಸಾಧ್ಯವಾದಷ್ಟು ಸಾಲಗಳಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡಿ. ಸೊ ಈ ವಿಷಯಗಳು ಮುಂಜಾಗ್ರತೆ ಕ್ರಮಗಳು ತಗೊಳ್ತಾ ಒಳ್ಳೆಯ ವಿಷಯಗಳು ನಡೀತಾ ಇದೆ. ಬಟ್ ಅದರಲ್ಲಿ ಈ ರೀತಿ ಕೆಲವೊಂದು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ಕನ್ಯಾ ರಾಶಿಯವರು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನವಗ್ರಹಗಳಿಗೆ ಸಂಬಂಧಪಟ್ಟಿರುವಂತಹ ರವಿ, ಚಂದ್ರ, ಕುಜ, ರಾಹು, ಬುಧ, ಶುಕ್ರ ಈ ಗ್ರಹಗಳಿಗೆ ಸಂಬಂಧಪಟ್ಟಿರುವಂತಹ ಧಾನ್ಯಗಳನ್ನು, ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ಅಕ್ಕಿ ಮತ್ತು ರವಿಗೆ ಸಂಬಂಧಪಟ್ಟಿರುವಂತಹ ಗೋಧಿ, ಕುಜನಿಗೆ ಸಂಬಂಧಪಟ್ಟಿರುವಂತಹ ಕೆಂಪು ತೊಗರಿಬೇಳೆ, ಶುಕ್ರನಿಗೆ ಸಂಬಂಧಪಟ್ಟಿರುವಂತಹ ಅವರೆಕಾಳು, ಬುಧನಿಗೆ ಸಂಬಂಧಪಟ್ಟಿರುವಂತಹ ಈ ಹೆಸರುಕಾಳು ಇತ್ಯಾದಿ ವಿಷಯಗಳನ್ನು ಗೋಮಾತೆಗೆ ಆಹಾರವಾಗಿ ತಿನ್ನಿಸುವುದರಿಂದ ಅಥವಾ ಈ ವಸ್ತುಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ನೀಡುವುದರಿಂದ, ಪರಮೇಶ್ವರನ ಆರಾಧನೆ ಮಾಡುವುದರಿಂದ ನೋಡಿ, 7.5 ಆಗಿರ್ಬೋದು, ಗ್ರಹ ದೋಷಗಳಾಗಿರ್ಬೋದು, ಕಂಟಕ ಶನಿ ಆಗಿರ್ಬೋದು, ಯಾವುದೇ ಸರ್ಪದೋಷಗಳಾಗಿರ್ಬೋದು, ಆ ಪರಮೇಶ್ವರನನ್ನು ನೀವು ಮಾಡುವಂತಹ ಅಭಿಷೇಕ, ಜಪ, ಧ್ಯಾನ, ಮಂತ್ರ ಸಾಧನೆ, ದೈವೋಪಾಸನೆಯಿಂದ ಆ ಪರಮೇಶ್ವರನಿಗೆ ಮಾಡುವಂತಹ ನಿವೇದನೆಯಿಂದ ನೀವು ಈ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಅಂತ ಹೇಳ್ತಾ, ಆ ಪರಮೇಶ್ವರನ ಆ ಶ್ರೀಮನ್ನಾರಾಯಣನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಬಾರಿ ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.